और आज हम खंडन कहीं को कर रहे बोले तो जो तालाब है, अभी तालाब बहुत बड़ा था, अभी तालाब तो छोटा हो गया, अभी वो वस्तुरी नहीं होना बोल के हमारा एक कंडीशन है। इसलिए हम ये विरोध कर रहे हैं कि जल्द से जल्द जो वो फूड कोर्ट होटल है जल्द से जल्द निकालना वहाँ से। क्यों बोले तो वहाँ जो लोग आते हैं, जो बुजुर्ग लोग और जो फैमिली आते हैं, उनको बैठने के लिए सुकून से थोड़ा वक्त बिताने के लिए वो जगह है। मगर इन लोगों ने जो पैसा लेके जो होटल करने के लिए दिए, हम इसको विरोध कर रहे हैं। और जो होटल का अंदर का जो भी बाथरूम हो, जो भी उन होटल का टॉयलेट, वो सीधा आपा के तालाब में जा रहा। इसलिए हम तालाब पूरा खराब होने का सिचुएशन है। इसलिए हम आज आरसी मैडम को आपके माध्यम से विनती करते हैं कि जल्द से जल्द हम 1 हफ्ते के टाइम दे रहे हैं। 1 हफ्ते के अंदर होटल बंद नहीं हुआ तो अगले हफ्ते हम और हिंदू संगठन, कन्नड़ पर संगठन, जो सार्वजनिक लोग हैं, हम खुद जाके वो होटल को निकालने का काम करना बोलते हैं। फूड लेक व्यू फूड कोर्ट बोल के होटल डाले से। आरसी मैडम तो अभी नहीं है। आरसी मैडम आज नोटिस भेज गए थे होटल को। हाँ, मंडे के दिन आरसी मैडम के आने के बाद मीटिंग बुलाते बोले सब लोगों को। मीटिंग में क्या होता है देख के आगे का जो फैसला है हम करते हैं। टेंडर किसको दिया सर? जो टेंडर का जीएसओ दूसरा है, वहाँ काम करे सो दूसरा है, और होटल वहाँ काम करने वाला तीसरे है। ऐसा हो रहा है। ಒಂದು ಹೋಟೆಲ್ ಮಾಲಕ್ ಹೇಳ್ತಾನೆ, ಇಲ್ಲಿ ತೆಗಿಯಂತ ಶಕ್ತಿ ಯಾವನು ಅಲ್ಲಿ ಶಕ್ತಿನೇ ಇಲ್ಲ, ತಾಕತ್ತಿಲ್ಲ, ಈ ಹೋಟೆಲ್ ಮುಚ್ಚಬೇಕಂತ ತೆಗಿಬೇಕಂತ ಅವ ಯಾವ ಶಕ್ತಿ ಮೇಲೆ ಹೇಳ್ತಾರಂದ್ರೆ ಆರ್ಸಿ ಮೇಡಮ್ ಅವರು, ಜಿಲ್ಲಾಧಿಕಾರಿ ಮೇಡಮ್ ಅವರು ಅವ್ರ ಮಂದಿರಿದ್ದಾರೆ ಅಂತಂದ ಕಾರಣದಿಂದ ಅವ್ರು ಹೇಳಿದ್ದಾರೆ, ನಾವು ನಿಮ್ ಹಿಂದಿದ್ದೇವೆ, ನೀವು ಏನು ಅಂಜಲಕ್ ಹೋಗಬೇಡಿ ಅಂತ ಹೇಳಿದಾಗೆ ಅವನು ಮಾಲಕ ಈ ರೀತಿ ಒಂದು ಜೋರ್ಲಿಂದ ನಮಗೆ ಇವತ್ತು ಭಯ ಸೃಷ್ಟಿಯನ್ನು ಮಾಡ್ತಾ ಇದ್ದಾನೆ, ಅಂಜಿಸ್ತಾ ಇದ್ದಾನೆ ಅಂತಂದು ನಾನು ನಿಮ್ ಟಿವಿ ಮೂಲಕ ಕೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ವಿಷಯ ಏನಂತಂದ್ರೆ, ಕಲಬುರಗಿ ನಗರದಲ್ಲಿ ಏನು ಅಪ್ಪನ ಕೆರೆ ಇದೆ, ಅಪ್ಪನ ಕೆರೆಯಲ್ಲಿ 2000 ಮೊದಲಿನ ಕೆಕೆಡಿಬಿ ಅಧ್ಯಕ್ಷರು ಅಪ್ಪಗೌಡರು ಅನುದಾನ ತಂದು 20 ಕೋಟಿಯಲ್ಲಿ ಸುಂದರೀಕರಣ ಮಾಡಬೇಕು, ಅಲ್ಲಿ ಎಲ್ಲಾ ಮಹಾಪುರುಷರ ಒಂದು ಮೂರ್ತಿ ಸ್ಥಾಪನೆ ಮಾಡಬೇಕು, ಮತ್ತು ಅಲ್ಲಿ ಎಲ್ಲಾ ಪ್ರಾಣಿಗಳಿಗೆ ಕುಡಿಯಂತ ನೀರು ಇರ್ಬೋದು, ಅಲ್ಲಿ ಆ ಗಿಡಗಳಿರ್ಬೋದು, ಸ್ವಚ್ಛತೆ ಇರಬಹುದು, ಸುಂದರೀಕರಣ ಕಾಣಲು ಇವತ್ತು ಅಲ್ಲಿ ಅಪ್ಪಗೌಡರು ಕೆಲಸ ಮಾಡ್ತಾ ಇದ್ದರು. ಆದರೆ ಈಗಿನ ಜಿಲ್ಲೆ ಉಸ್ತುವಾರಿ ಅವಾಗಿನ ಎಂಎಲ್ಎ ಇರುವಂತಹ ಪ್ರಿಯಾಂಕಾ ಖರ್ಗೆ ಅವರು ಅದು ಒಂದು ಕೋರ್ಟ್ಲಿನ ಆದೇಶವನ್ನು ತಂದು ಅದಕ್ಕೆ ಕೆಲಸಕ್ಕೆ ತಡೆ ಮಾಡಿದರು. ಯಾವುದು ಕೆರೆಯಲ್ಲಿ ಯಾವುದು ಕೆಲಸ ಮಾಡಬಾರ್ದು, ಅಪ್ಪನ ಕೆರೆ ಇದೆ, ಅಲ್ಲಿ ಒತ್ತುವರಿ ಆಗ್ತದೆ, ಸಣ್ಣದಾಗ್ತದೆ ಕೆರೆ. ಕಲಬುರಗಿಯಲ್ಲಿ 7 ಕೆರೆಯಲ್ಲಿ ಒಂದೇ ಕೆರೆ ಉಳಿದಿದೆ. ಆ ಕೆರೆ ಉಳಿಸಬೇಕಾದ್ರೆ ಆ ಕೆರೆಯಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಮಾಡಬಾರ್ದು ಅಂತಂದು ಹೇಳದ ಕಾರಣಕ್ಕೆ ಅಲ್ಲಿ ಹೋಟೆಲ್ ಗಿಟಲ್ ತೆಗಿಬಾರ್ದು ಅದಕ್ಕೆ ಅದು ಎಲ್ಲ ಕೆಲಸಗಳು ಬಂದ್ ಮಾಡಿದರು. ಈಗ ಏಕಾಮೇಕಿನೇ ಅಲ್ಲಿ ಒಂದು ಹೋಟೆಲ್ ಚಾಟ್ ಬಂಡರ್ ಅನ್ನು ಓಪನ್ ಆಗಿದೆ. ಅದು ಬಲವಾಗಿ ಖಂಡಿಸಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ದಯವಿಟ್ಟು ಆರ್ಸಿ ಮೇಡಮ್ರಿಗೆ, ನಾನು ಜಿಲ್ಲಾಧಿಕಾರಿ ಮೇಡಮ್ರಿಗೆ ವಿನಂತಿ ಮಾಡ್ತೀನಿ, ನಮ್ಮ ಜಿಲ್ಲೆ ಉಸ್ತುವಾರಿಗೂ ವಿನಂತಿ ಮಾಡ್ತೀನಿ, ದಕ್ಷಿಣ ಮತಕ್ಷೇತ್ರ ಶಾಸಕರಿಗೆ, ಉತ್ತರ ಮತ ಶಾಸಕರಿಗೆ ಎಲ್ಲರಿಗೂ ವಿನಂತಿ ಮಾಡ್ತೀನಿ. ನಮ್ಮ ಕೆರೆ ಒಂದು ಸಾಣಬಸಪ್ಪನ ಕೆರೆ ಉಳಿದಿದೆ, ಆ ಕೆರೆ ನಾವು ಉಳಿಸ್ಕೋಬೇಕು. ಆ ಕೆರೆಯಲ್ಲಿ ಇರುವಂತಹ ಏನು ಹೋಟೆಲ್ ಇದೆ, ಆ ಹೋಟೆಲ್ ಇಮ್ಯುನಿಟಿ ಬಂದ್ ಮಾಡಬೇಕು. ಆಲ್ರೆಡಿ ಈಗ ಆರ್ಸಿ ಮೇಡಮ್ ಅವರು ಬೆಂಗಳೂರಿಗೆ ಹೋಗಿದಾರಂತೆ. ಆ ಆರ್ಸಿ ಮೇಡಮ್ ಅವ್ರ ಬದಲಿ ಇಲ್ಲಿ ಅಧಿಕಾರಿಗಳು ಮನವಿ ತೋಲಕ್ ಬಂದಿರು, ಅವ್ರು ನಮಗೆ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ನಾವು 2023ರಲ್ಲಿ ಟೆಂಡರ್ ಕರೆದಿದ್ದೇವೆ ಅಂತ ಹೇಳ್ತಾರೆ, ಒಂದ್ಸಲ 2000ರಲ್ಲಿ ಕರೆದಿದೆ ಅಂತ ಹೇಳ್ತಾರೆ. ಆರ್ಸಿ ಮೇಡಮ್ ಅವರು ಹೋದಾಗ ನಾವು ಟೆಂಡರ್ ಕರೆದಿಲ್ಲ, ನಾವು ಹಂಗೆ ಅದು ಖಾಲಿ ಬಿದ್ದಿತ್ತು, ನಾವು ಜಾಗ ಕೊಟ್ಟಿವಿ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಪೂರಾ ಅಧಿಕಾರಿಗಳು ಒಬ್ಬರ ಹೇಳಿಕೆ ಒಬ್ಬರು ಕೊಡ್ತಾ ಇದ್ದಾರೆ. ಅದಕ್ಕೆ ಇದು ಬಹಳ ಸಂಘಟನೆದವರಿಗೆ ಉಂಟು ತಂದಿದೆ. ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋಂಥದ್ದು ಇಲ್ಲಿ ಕಂಡು ಬರ್ತಾ ಇಲ್ಲ. ಅದಕ್ಕೆ ಇಲ್ಲಿ ಸತ್ಯ ಗೊತ್ತಾಗಬೇಕಾದ್ರೆ ಆರ್ಸಿ ಮೇಡಮ್ ಅವರು ಬಂದ ಮೇಲೆ ಒಂದು ಸಭೆ ಕರಿತೀನಿ ಅಂತಂದು ಈಗ ಅಧಿಕಾರಿಗಳು ಹೇಳೋಗಿದ್ದಾರೆ. ನಾವು ಮೇಡಮ್ ಅವರು ಬಂದ ಮೇಲೆ ನಿಮಗೆ ಒಂದು ಕನ್ನಡ ಪರ ಸಂಘಟನೆ ಮತ್ತು ಹಿಂದೂ ಜಾಗೃತಿ ಸಂಘಟನೆಗಳಿಗೆ ಒಂದು ಸಭೆ ಕರಿತೀವಿ. ಈಗ ಟೆಂಡರ್ ಕೊಡ್ತಾರಂತಂದ್ರೆ ಅದು ತಪ್ಪಲ್ಲ. ಯಾಕಂದ್ರೆ ಟೆಂಡರ್ ಆಗ್ಬೇಕಪ್ಪ ಅಂದ್ರೆ ಪೇಪರ್ದಾಗ ಕರಿಬೇಕು, ಪೇಪರ್ದಾಗ ಕರೆದ್ಮ್ಯಾಕ ಅವಾಗ ಟೆಂಡರ್ ಮಾಡ್ತಾರೆ. ಇದು ಒಳಗೆ ಕಾರ್ಪೊರೇಷನ್ ಕಮಿಷನರ್ ಕೇಳಿದ್ರು ಅದಕ್ಕೆ ಸಂಬಂಧ ಇಲ್ಲ ನನಗ ಅಂತಂದ್ರೆ. ಆರ್ಸಿ ಮೇಡಮ್ ಕೇಳಿದ್ರು ಹೋದ್ರು ಏನಂತಾರ, 5 ಲಕ್ಷ ಬಿಲ್ ಅದ ರೀ, 5 ಲಕ್ಷ ಬಿಲ್ ಅದ, 5 ಲಕ್ಷ ಬಿಲ್ ಕಟ್ಟಬೇಕು ಅವರು, ಅದಕ್ಕೆ ನಾವು ಕೊಟ್ಟಿವಿ, 1 ವರ್ಷ ಸಲಕ ಕೊಟ್ಟಿವಿ ಅಂತ ಹೇಳ್ತಾರೆ. 1 ವರ್ಷ ಕಟ್ಟಿಕೊಟ್ರೆ ಆರ್ಸಿ ಮೇಡಮ್ ರೀ, ಅದು ಆಸ್ತಿ ಯಾರ್ದ್ರಿ, ನಿಮ್ಮದು ಆಸ್ತಿ ಎಲ್ಲ ಯಾರ್ದಾರ? ಅದು ಕೆರೆ ಅಪ್ಪನ ಕೆರೆ ಅದ ರೀ. ಅಪ್ಪನ ಕೆರೆದಾಗ ಅಲ್ಲಿ ಅಪ್ಪನ ಕೆರೆದಾಗ ಫುಲ್ ಹೊಲಸಾಗ್ಲತ್ತದ. ಅಲ್ಲಿ ಶೌಚಾಲಯದ ಒಳಗ ಅಪ್ಪನ ಕೆರೆದಾಗ ಶೌಚಾಲಯ ಆಗತ್ತದ, ಹೊಂಟದ ನೀರು ಹೊಂಟದ. ಅದಕ್ಕೆ ನಾ ದಯವಿಟ್ಟು ಏನದ ಆರ್ಸಿ ಮೇಡಮ್ ಮತ್ತು ಡಿಸಿ ಮೇಡಮ್ಗ ಇದಕ್ಕೆ ಏನಾರ ಹೊಣೆಗಾರ ಆಗ್ಬೇಕಪ್ಪ ಅಂದ್ರೆ ಅದಕ್ಕೆ ಏನಾರ ಅಲ್ಲಿಂದ ಏನ ಅನಾಗತ್ತೆ ಏನ ಆದ್ರ ಅಂತಾರ ಅವ್ರು ಡಿಸಿ ಅವರು ಹೊಣೆಗಾರ ಮತ್ತು ಆರ್ಸಿ ಅವರು ಹೊಣೆಗಾರ. 8 ದಿವಸದಲ್ಲಿ ಏನ ಕೊಟ್ಟಿವಿ ನಾವು. ಅಲ್ಲಿ ಕೂಡಲೇ ಬಂದಾಗಬೇಕು, ಅಲ್ಲಿ ನೋಟಿಸ್ ಕೂಡಲೇ ತೆಗಿಬೇಕಂತ ನನ್ನ ಬೇಡಿಕೆ ಅದ. ಅದು ಕನ್ನಡ ಪರ ಸಂಘಟನೆ, ಹಿಂದೂ ಜಾಗೃತಿ
ಮತ್ತೆ ಅದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಏನು ಆರ್ಸಿ ಮೇಡಮ್ ಅವರು ನಮಗೆ ಕನ್ನಡ ಪರ ಸಂಘಟನೆಗೆ ಮತ್ತ ಏನ್ ಹಿಂದೂ ಜಾಗೃತಿಗೆ ಇವತ್ತು ಮೀಟಿಂಗ್ ಕರಿತೀರ ಅಂತ ಹೇಳಿದ್ರೆ ಒಂದ್ 2-3 ದಿವಸದಾಗ ಅದು ಕೂಡಲೇ ಮೀಟಿಂಗ್ ಕರಿಬೇಕು. ಅದು ಕೂಡಲೇ ಅದು ಏನು ಹೋಟೆಲ್ಗಳನ್ನ ಪೂರ ತೆರವುಗೊಳಿಸಬೇಕಂತ ಒಂದು ಬೇಡಿಕೆ ಅದ. ಅಲ್ಲಿ ಕೂಡಲೇ ನೋಟಿಸ್ ಕೊಡಬೇಕಂತ ಒಂದು ಬೇಡಿಕೆ ಅದ. ಯಾಕಪ್ಪ ಅಂದ್ರ ಅಲ್ಲಿ ಕೂಡಲೇ ಏನಂದ್ರ ಅವಾಗ 2023ರಲ್ಲಿ ಅದು KKDB ಅನುದಾನ ಇದ್ದಾಗ ಅಲ್ಲಿ ಏನು ಒತ್ತುವರಿದಾಗ ಏನು ಮಾಡಬೇಡ ಅಂತ ಜಿಲ್ಲಾ ಉಸ್ತುವಾರಿಯವರೇ ಹೇಳಿದ್ದಾರೆ. ಅದಕ್ಕೂ ನೇರವಣೆ ಅವರೇ ಹೇಳಿದ್ದಾರೆ. ಅದಕ್ಕೆ ಜೊತೆಯಲ್ಲಿ ಜಿಲ್ಲಾ ಉಸ್ತುವಾರಿಯವರಿಗೆ ಇದು ಕೂಡಲೇ ಅದು ಏನು ಹೋಟೆಲ್ ಅನ್ನು ತೆರವುಗೊಳಿಸಬೇಕಂತ ಬೇಡಿಕೆ ಅದ. ಅಲ್ಲಿ ನಾವು ಹಿಂದೂ ಮುಸ್ಲಿಂ ಬಾಯಿ ಇದ್ದೀವಿ ಅಂತ ಕೆಲಸ ನಾವು ಏನು ಹೇಳ್ತೀವಿ, ನೀವು ಜಗಳಾಚದ ಮಾಡಬೇಡ RC ಮೇಡಮ್ DC ಮೇಡಮ್ ಅವರೇ, ಅದು ಕೂಡಲೇ ಇಲ್ಲಿ ಏನದ ಇದು ಕೂಡಲೇ RC ಮೇಡಮ್ ಕೂಡಲೇ ರಾಜೀನಾಮೆ ಕೊಡಬೇಕು. ಇಲ್ಲ ಇಲ್ಲಿಂದ ಪೂರ RC ಮೇಡಮ್ ಇಲ್ಲಿಂದ ಹೋಗ್ಬೇಕಂತ ಒಂದು ಬೇಡಿಕೆ ಅದ. ಅದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರ ಇವತ್ತು 2023ದಾಗ ಯಾರ ಟೆಂಡರ್ ಆಗ್ಯದ ಅಂದ್ಮ್ಯಾಕ ಇವ್ರು ಯಾರಿಗೆ ಕೊಡಬೇಕು? ಇವ್ರಿಗೆ ಯಾಕೆ ಕೊಟ್ರಿ ನೀವು ಟೆಂಡರ್ ಎಲ್ಲಾರ್ದು ಎಷ್ಟೋ ಮಂದಿ ಕಳ್ಸಿ ಟೆಂಡರ್ ಹಾಕ್ತಾರ. ನೀವು ಕಾರ್ಯಕರ್ತರ ನಾವು ಇದ್ದೀವಿ, ಟೆಂಡರ್ ನಾವು ಭೀ ಹಾಕ್ತಿವಿ. ಟೆಂಡರ್ ಅದ್ರೊಳಗ ನೀವು ಯಾಕಂದ್ರೆ ಟೆಂಡರ್ ಕರೆದಿಲ್ಲ ಅಂತ ಇನ್ನೊಂದು ಬೇಡಿಕೆ ಅದ. ಅಲ್ಲಿ ಏನು RC ಮೇಡಮ್ದಾಗ ಏನು ಕೆಲಸ ಮಾಡ್ತಿದ್ದಾರೆ, ಅಲ್ಲಿ ₹1,00,000 ₹50,000 ತೊಂದ್ರಂತ ಅವನೇ ಏನು ಕೆಲಸ ಮಾಡ್ತಾನೆ ಅಲ್ಲಿ ಏನು ಹೋಟೆಲ್ದವ ಅವನೇ ಹೇಳ ನೇರವಾಗಿ ಅವನೇ ಹೇಳೇನ. ಅಲ್ಲಿ ನಾನು RC ಮೇಡಮ್ ಚೇಂಬರ್ದಾಗ ನಾ ರೊಕ್ಕ ಕೊಟ್ಟಿನ ಅಂತ ಹೇಳ್ತಾನವ. ಅದು ಕೂಡಲೇ ಅವ್ನ ಮ್ಯಾಗ ಕಠಿಣ ಕ್ರಮ ತಗೋಬೇಕು. ಅದು ಪೂರನೇ ಅದು ಏನೋ ಹೋಟೆಲ್ ಪೂರ ತೆರವುಗೊಳಿಸಬೇಕು. ತೆರವುಗೊಳಿಸಲಿ ಅಂದ್ರೆ RC ಮೇಡಮ್ ಅದು ಹೊಣೆಗಾರ, DC ಮೇಡಮ್ ಹೊಣೆಗಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವಾಗ ಏನ್ 2 ದಿವಸದಾಗ ಮೀಟಿಂಗ್ ಕರಿತೀರ ಅಂತ ಹೇಳಿದಾರೆ ಮೇಡಮ್ RC ಮೇಡಮ್ ಕರೆದು ಕನ್ನಡ ಪರ ಸಂಘಟನೆ ಹಿಂದೂ ಜಾಗೃತಿ ಅಂತ ಹೇಳ್ಬೇಕು. ನಾವು ಜಗಳಾಚದ ಮಾಡಬೇಡ, ಹಿಂದೂ ಮುಸ್ಲಿಂ ನಾವು ಬಾಯಿ ಇದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಯಲ್ಲಿ ಪೂರಾ ಅದು ತೆರವುಗೊಳಿಸಬೇಕಂತ ನೋಟಿಸ್ ಕೊಡಬೇಕಂತ ಒಂದು ಬೇಡಿಕೆ ಅದ.